ನಾನು ಸಸಲಂ ಅಂತ ಹೇಳಿದೆ. ಎಷ್ಟೊಂದು ಜನಕ್ಕೆ ನಿಮ್ಗೆ ಜಿಜ್ಞಾಸೆ ಮಾಡಿದ್ರೆ ಅವರು ಕಾಲಟಿಲಲ್ವಾ ಹುಟ್ಟಿದ್ದು, ಇವರೇನು ಸಸಲಂ ಅಂತ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಆ ಸಸಲಂ ಅನ್ನೋದು ಕಾಲಟಿ ಅಂದ್ರೆ ಕಾಲಡಿ ಅಂತಿದೆ, ಅದನ್ನ ಕಾಲಟಿ ಅಂತ ಅಲ್ಲಿ ಅಪಭ್ರಂಶ ಆಗಿದೆ. ಆ ಕಾಲಟಿ ಹೇಗಾಯ್ತು ಅಂತ ಒಂದು ತುಂಬಾ ರೋಚಕವಾದ ಕಥೆ ಇದೆ. ಎಲ್ಲರಿಗೂ ಆತ್ಮೀಯವಾದಂತಹ ನಮಸ್ಕಾರ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಮತ್ತೊಂದು ಮಹತ್ವದ ಹೆಜ್ಜೆಯ ಗುರುತನ್ನ ಈಗ ಆರಂಭ ಮಾಡಲಿದ್ದೇವೆ. ಕಳೆದ ವರ್ಷ ಅಂದರೆ ಕಳೆದ 18 ತಿಂಗಳ ಹಿಂದೆ ಭಗವದ್ಗೀತೆಯ ಸರಣಿ ಕಾರ್ಯಕ್ರಮವನ್ನು ಮಾಡಿದ್ದು ತಮಗೆಲ್ಲ ನೆನಪಿದೆ ಅಂತ ಭಾವಿಸ್ತೀನಿ. ಈಗ ಅದೇ ರೀತಿಯಲ್ಲಿ ಬಹುದಿನಗಳ ಅಪೇಕ್ಷೆ ಆಚಾರ್ಯತ್ರಯರನ್ನ ಕುರಿತಾದಂತಹ 1 ವರ್ಷದ ಸರಣಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು, ಅದರ ಆರಂಭ ಬಿಂದುವಾಗಿ ನಾವೆಲ್ಲ ಈಗ ಸೇರಿದ್ದೇವೆ. ಶಂಕರರ ಬಗ್ಗೆ ಒಂದು ನುಡಿಗೌರವದ ಮಾತುಗಳನ್ನ, ಅವರ ಬಾಲ್ಯದ ಬಗ್ಗೆ ವಿಶೇಷವಾಗಿ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಶ್ರೀಕಂಠ ಬಾಳಗಂಚಿ ಅವರು. ಆಗ್ಲೇ ಅವರ ಪರಿಚಯ ಆಯಿತು, ದಯವಿಟ್ಟು ಬನ್ನಿ. ಅಂಕಣಕಾರರು, ಅವರದೇ ಆದಂತಹ ಬ್ಲಾಗ್ ಇದೆ ಏನಂತೀರಿ ಅಂತ, ಮತ್ತು ಪ್ರತಿ ದಿವಸವೂ ತಪ್ಪದೇ 1 ಅಥವಾ 2 ಕೆಲವು ಬಾರಿ ಲೇಖನಗಳನ್ನ ಬರೆಯುವಂತಹ ಕ್ಷಮತೆ ಉಳ್ಳವರು. ಎಲ್ರಿಗೂ ನಮಸ್ಕಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯಂ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಶ್ಲೋಕನೆ. ಅದು ನಮ್ಮ ಕೃಷ್ಣ ಹೇಳಿರೋದು. ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಕೃಷ್ಣ ಹೇಳಿದ ಅಂದ್ರೆ ಪ್ರತಿಯೊಂದು ಸತಿನೂ ಏನಂದ್ರೆ, ಯಾವಾಗ ಈ ಲೋಕದಲ್ಲಿ ಯಾವ್ದಾದ್ರು ಅಧರ್ಮಗಳು ನಡೀತಿರುತ್ತೆ, ಹಾಗೆ ಪ್ರತಿ ಸತಿನೂ ನಾನು ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ತಾನೆ ಇರ್ತೀನಿ, ಜಗತ್ತಿನಲ್ಲಿ ಬಂದು ನಾನು ಅದನ್ನ ಧರ್ಮ ಸಂಸ್ಥಾಪನೆ ಮಾಡ್ತಾ ಇರ್ತೀನಿ ಅಂತ. ಯಾಕಪ್ಪ ಇದು ಅಂತ ಹೇಳಿದ್ರೆ, ಅದು 7ನೇ ಶತಮಾನ. ಆ 7ನೇ ಶತಮಾನ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅವಾಗ ಆಗಿಂತಾನೆ ಮೊಘಲರು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಕ್ ಶುರು ಮಾಡಿದ್ರು. ಒಂದು ಕಡೆ ಮೊಘಲರು ಆಕ್ರಮಣ ಮಾಡಕ್ ಶುರು ಮಾಡಿದ್ರು. ಎಲ್ಲರೂ ನಮ್ಗೆ ಆಕ್ರಮಣ ಮಾಡ್ತಾ ಶುರು ಮಾಡ್ತಾ ಇದ್ರೆ, ಯಾವಾಗ್ಲೂ ನಾವು ಹೊರಗಡೆ ಶತ್ರುಗಳನ್ನ ನಾವು ಚೆನ್ನಾಗಿ ನಾವು ಮಾಡ್ಬೋದು ಅಂತೆ. ಅಂದ್ರೆ ನಮ್ಗೆ ಗೊತ್ತಿರ್ತಾರೆ ಹೊರಗಡೆಯಿಂದ ಯಾರು ಬರ್ತಾರೆ ಅಂತ, ಅದ್ರ ಒಳಗಡೆ ಶತ್ರು ಇರ್ತಾರಲ್ಲ ಅವ್ರ ಕಷ್ಟ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸನಾತನ ಧರ್ಮದ ಮತ್ತೊಂದು ಭಂಗ ಅಂದ್ರೆ ನಮ್ದು ಇಲ್ಲಿ ಮರ ಇರುತ್ತಲ್ಲ, ಆ ಮರದಲ್ಲಿ ಒಂದು ಟಿಸಿಲ್ ಹೊಡ್ಕೊಂಡಿರ್ತಾರೆ. ಅದೇ ತರ ಟಿಸಿಲಾಗಿ ಬಂದಿದ್ದೆ ಬೌದ್ಧ ಧರ್ಮ. ಆ ಬೌದ್ಧ ಧರ್ಮ ಎಲ್ಲಿವರೆಗೂ ಬಂತು ಅಂತ ಹೇಳಿದ್ರೆ, ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ಕೊಂಡು ಅಲ್ಲಿಂದ ಏನಂತಂದ್ರೆ, ಅದು ಎಲ್ಲಾ ಕಡೆಯಿಂದ ಬಂತ ಬರೀ ಕೇವಲ ಭಾರತಕ್ಕಷ್ಟೇ ಅಲ್ಲದೆ ಇಡೀ ವಿದೇಶಗಳಿಗೆಲ್ಲ ಹರಡ್ಕೊಳ್ತಾ ಬಂತು. ಎಷ್ಟು ಬೇಗ ಹರಡ್ತು ಅಂತ ಹೇಳಿದ್ರೆ, ಇಡೀ ಎಲ್ಲಿವರೆಗೂ ಬಂತು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳೇ. ಯಾಕಪ್ಪ ಅಂತ ಹೇಳಿದ್ರೆ, ಹಿಂದೂಗಳಲ್ಲಿರುವಂತ ಒಂದು ಏನು ದಂಬಾಚಾರ ಅಂತ ಹೇಳಿ ನಾವು ಕಟ್ಟಾಚಾರಗಳು ಹೇಳ್ಬೋದು, ಅಥವಾ ಇಲ್ಲಿ ಆಚಾರ ಜಾಸ್ತಿ ಇರುತ್ತೆ, ಇಲ್ಲಿ ಮಡಿ ಹುಡಿಗಳು ಜಾಸ್ತಿ ಇರುತ್ತೆ, ಅಲ್ಲಿ ಏನು ಇರೋದಿಲ್ಲ, ಎಲ್ಲಾನು ಸೀದಾ ಸಾದ ಇರುತ್ತೆ. ಹಾಗಾಗಿ ಏನಂದ್ರೆ, ಜನರುಗಳು ಬೇಗ ಬೇಗ ಆಕರ್ಷಣೆ ಮಾಡಕ್ ಹೋದ್ರು. ಇಲ್ಲಿ ಸ್ವಲ್ಪ ಅವಾಗಾಗ್ಲೇ ವರ್ಣಾಶ್ರಮದಿಂದ ಜಾತಿಯಾಗಿ ಬಂದ್ಬಿಟ್ಟಿತ್ತು. ವರ್ಣಾಶ್ರಮ ಜಾತಿಯಿಂದ ಬದಲಾವಣೆ ಆಗಿದ್ದರಿಂದ ಎಲ್ಲಾನು ಜಾತಿಯಲ್ಲಿ ಸ್ವಲ್ಪ ಹೆಚ್ಚು ತಾರತಮ್ಯ ಇದ್ದಿದ್ದರಿಂದ ಎಲ್ಲಾರು ಬೌದ್ಧ ಮತಕ್ಕೆ ಹೋಗ್ತಾ ಇದ್ರು. ಆ ಹಿಂದೂ ಧರ್ಮ ಅನ್ನೋದು ಅವನತಿಗೆ ಹೋಗ್ತಾ ಇತ್ತು. ಬರೀ ಇಷ್ಟೇ ಆಗಿದ್ರೆ ಸಾಲದು, ಅಷ್ಟೇ ಯಾರೋ ಒಬ್ರು ಬರೀ ಬೌದ್ಧ ಧರ್ಮ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಅಲ್ಲ, ನಮ್ಮಲ್ಲಿ ಚಾರ್ವಾಕರು ಅಂತ ಒಂದಿದ್ರು. ಆ ಚಾರ್ವಾಕರು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವ್ದೋ ಒಂದು ನಿಮ್ಮ ಯಾವ್ದೊಂದು ಶಾಲೆಯಲ್ಲಿ ನೋಡಿ, ಇಲ್ಲಿ ಯಾರಾದ್ರೂ ಒಬ್ಬರನ್ನ ಹಿಂದ್ಗಡೆ ಲಾಸ್ಟ್ ಬೆಂಚ್ ಅವ್ರು ಇದ್ದೇ ಇರ್ತಾರೆ. ಏನೇ ಕೇಳಿದ್ರೆ ಯಾಕೆ, ಏನು, ಯಾಕೆ ಮಾಡಿದ್ರಿ, ಅದ್ ಯಾಕೆ ಮಾಡಿದ್ರಿ, ಈ ತರ ಕೇಳೋರು ಇದ್ದೇ ಇರ್ತಾರಲ್ಲ. ಹಾಗೇನೆ ಇಲ್ಲೂ ಅಷ್ಟೇ ಚಾರ್ವಾಕರು ಅಂತಿದ್ರು. ಅವ್ರು ಏನಂತ ಹೇಳಿದ್ರೆ, ಅವ್ರು ನಾವು ಎಲ್ಲ ಕಾಗೆ ಕಪ್ಪಗಿದ್ರೆ ಇಲ್ಲ 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 ಬಿಳಿ ಕಾಗೆನೂ ನೋಡಿದ್ದೆ ಅಂತ ಹೇಳ್ತಾ ಇದ್ರು. ಇಲ್ಲ ನಾವು ಇಲ್ಲ ಅಲ್ಲ ಇದು ಬಿಳಿ ಕಾಗೆ ಅಂದ್ರೆ ಬಿಳಿ ಕಾಗೆ ಎಲ್ಲಿದೆ, ಬರೀ ಕಪ್ಪು ಕಾಗೆ ಇರೋದು ಅಂತ. ಆತರ ಅಂದ್ರೆ ನೀವೇ ಹೇಳುದು ಅದನ್ನ ವಾದ ಮಾಡಬೇಕು ಅನ್ನೋರೆ ಚಾರ್ವಾಕರು ಅಂತಿದ್ರು. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ನಾವು ಎಲ್ಲಾದ್ರೂ ವೇದಗಳು ಅಂತ ಹೇಳಿದ್ರೆ ವೇದ ಅನ್ನೋದೇ ಇಲ್ಲ, ವೇದ ಅನ್ನೋದು ಸುಳ್ಳು. ಹಾಗಿದ್ರೆ ನಾವು ಹೋಮಗಳೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಹೋಮ ಹವನಗಳೇ ಇಲ್ಲ, ಅದೆಲ್ಲ ಈ ತರ ಬ್ರಾಹ್ಮಣರುಗಳು ಅವ್ರು ತಿನ್ನೋದಕ್ಕೋಸ್ಕರ ಮಾಡ್ತಿರೋದು, ಅವ್ರು ಇಲ್ವೇ ಇಲ್ಲ. ಹಾಗಿದ್ರೆ ಹೋಮ ಹವನಕ್ಕೆಲ್ಲ ತುಪ್ಪ ಎಲ್ಲ ಹಾಕ್ತಾರಲ್ಲ, ಅಲ್ಲೆಲ್ಲ ಬರಿಗಳೆಲ್ಲ ಕೊಡ್ತಾರಲ್ಲ, ತಗೊಂಡೋಗಿ ಅವ್ರ ಅಪ್ಪ ಅಮ್ಮನ್ನೇ ಕೂಡ ಕೇಳಿ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಆ ರೀತಿಯಾದಂದ್ರೆ ಅದನ್ನ ನೀವು ಒಂದು ವರ್ಗ ತಡ್ಕೊಂಡು ಹೋಗ್ಬೋದು, ಅದಾದ್ಮೇಲೆ ತಡ್ಕೊಳಕ್ಕಾಗಲ್ಲ. ಆ ರೀತಿಯಾದ ಕಷ್ಟ ಕೊಡ್ತಾ ಇದ್ರು. ಸೊ ಹಾಗಾಗಿ ಇದೆಲ್ಲ ಈ ಚಾರ್ವಾಕರು ತಡೆಯಕ್ಕಾಗ್ತಿಲ್ಲ, ಅವ್ರು ತಡೆಯಕ್ಕಾಗ್ತಿಲ್ಲ, ಎಲ್ಲ ಬೌದ್ಧ ಮತಕ್ಕೆ ಹೋಗ್ತಾ ಇರಬೇಕಿದ್ರೆ, ಕೃಷ್ಣ ಭಗವಾನ್ ಹೇಳ್ದಂಗೆನೆ ನಾನು ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಾಗೆ, ಅದೇ ರೀತಿನೇ ನಮ್ಮ ಭಾರತದಲ್ಲಿ 7ನೇ 8ನೇ ಶತಮಾನದಲ್ಲಿ ಅವತಾರ ಆಗಿದ್ದಂಥವರೇ ಆದಿಗುರು ಶಂಕರಾಚಾರ್ಯರು.
ಬೇರೆ ಎಲ್ಲರಿಗೂ ಆಚಾರ್ಯ ತರ ಇದರಲ್ಲಿ 3 ಜನ ನಮ್ಮ ಹಿಂದೂ ಧರ್ಮವನ್ನ ಪುನರ್ಸ್ಥಾಪನೆ ಮಾಡಿದ್ರು. ಅಂದ್ರೆ ಅವ್ರು ಶುರು ಮಾಡಿದ್ದಲ್ಲ, ಪುನಃಸ್ಥಾಪನೆ ಮಾಡಿದ್ರು, ಪುನರುಜ್ಜೀವನ ಮಾಡಿದ್ರು. ಪುನಃಸ್ಥಾಪನೆ ಅಂತ ಹೇಳಿಲ್ಲ, ಪುನರುಜ್ಜೀವನ ಮಾಡಿದ್ರು. ಅಲ್ಲಿ ಇತ್ತು, ಅದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಂತ ಹೇಳಿದ್ರೆ, ಮರ ಬಂದಿತ್ತೆ ಚೆನ್ನಾಗಿ ಹೋಗುತ್ತೆ, ಎಲ್ಲ ಒಣಗೋಗ್ತಾರ, ಏನ್ ಮಾಡ್ತೀವಿ ನಾವು? ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಿವಿ, ಅದಕ್ಕೆ ಸ್ವಲ್ಪ ನೀರು ಹೊಯ್ತೀವಿ, ಒಂದ್ ಸ್ವಲ್ಪ ಎಲ್ಲ ಕಡೆ ಈ ಕಡೆ ಇದನ್ನ ಮಾಡಿದ್ಮೇಲೆ ಜೋರ ಆಗ್ಬಿಟ್ಟಿತ್ತಲ್ಲ, ಆ ರೀತಿ ಮಾಡಿದವ್ರೆ ಶಂಕರಾಚಾರ್ಯ. ಹಾಗಾದ್ರೆ ಶಂಕರಾಚಾರ್ಯರು ಯಾಕೆ, ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಾಧಾರಣವಾಗಿ ಏನೇ ಒಂದು ಕೆಲಸ ಮಾಡಬೇಕು ಅದಕ್ಕೆ ಒಂದು ಸಮಯಗಳು ಇರಬೇಕು. ಹುಟ್ಟಿದ ತಕ್ಷಣ ಮಗು ನಡೆಯಲ್ಲ. ಹುಟ್ಟಿದಕ್ಕೆ ಆ ಮಗು ನಡಿಬೇಕಿದ್ರೆ ಅದಕ್ಕೊಂದು 1 ವರ್ಷ ಬೇಕು, ಅದು ಮಾತನಾಡಬೇಕಿದ್ರೆ 2 ವರ್ಷ ಬೇಕು, ಅದನ್ನ ನೋಡಬೇಕಿದ್ರೆ ಇದಾಗಬೇಕಂತ 5 ವರ್ಷ 10 ವರ್ಷ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಅದೆಲ್ಲನೂ ವ್ಯತ್ಯಾಸನೇ ಇದೆ. ಶಂಕರಾಚಾರ್ಯರು ಸಾಕ್ಷಾತ್ ಅವರು ಭಗವಂತನ ಅಪರಾವತಾರ ಅಂತಾನೆ. ಹಾಗಾಗಿ ಏನಂತ ಹೇಳಿದ್ರೆ, ಅವರು ಎಲ್ಲಾನು ಅವರು ಎಲ್ಲರೂ ಮೊದಲೇ. ಹಾಗಿದ್ರೆ ಅವ್ರು ಯಾಕೆ ಬಂದ್ರು ಅಂದ್ರೆ, ಕೇವಲ ಇದ್ದಿದ್ದ 32 ವರ್ಷ. ಅವರು ಆ 32 ವರ್ಷದಲ್ಲಿ ಇವತ್ತಿನ ದಿವಸ ಎಲ್ಲಿ ಬೇಕಿದ್ರು ನಾವು ಜ್ಞಾಪಿಸ್ಕೊಳ್ಬಹುದು. ಇಲ್ಲಿಂದ ನಾವು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಹೋಗ್ಬೋದು. ನಾವೆಲ್ಲ 8 ಗಂಟೆಯಲ್ಲಿ ಇಲ್ಲಿಂದ ಹೋಗಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ಅಲ್ಲಿಗೆ ಹೋದ್ರೆ ಕಾಶ್ಮೀರಕ್ಕೆ ಹೋಗ್ಬಿಡ್ಬೋದು. ಅಂದ್ರೆ ಒಂದು 7-8 ಗಂಟೆಯಲ್ಲಿ ಹೋಗ್ಬಿಡ್ಬೋದು. ಅಂದ್ರೆ ಅದು ಸುಮಾರು 2000-3000 ಇದು ಯಾವುದು 2026. ನಾ ಹೇಳ್ತಾ ಇರೋದು 6ನೇ-7ನೇ ಶತಮಾನದಲ್ಲಿ. ಅವಾಗ ಅಂಥದ್ರಲ್ಲಿ ಇಡೀ ಭಾರತನ ಕೇವಲ 32 ವರ್ಷದಲ್ಲಿ 3 ಬಾರಿ ಸುತ್ತಿ, ಆ 3 ಕಡೆ ಅದು 3 ಬಾರಿ ಸುತ್ತಿ 4 ಕಡೆ ಒಂದು ಪೀಠನ ಸ್ಥಾಪನೆ ಮಾಡಿ ಇಡೀ ಹಿಂದೂಸ್ಥಾನದಲ್ಲಿ ಒಂದು ಧರ್ಮ ಸಂಸ್ಥಾಪನೆ. ಇವತ್ತು ನಾವು ನೀವು ಕೂತ್ಕೊಂಡು ಇಲ್ಲಿ ಇಷ್ಟು ಚೆನ್ನಾಗಿ ಧರ್ಮಾಚರಣೆ ಅಥವಾ ಇಷ್ಟು ಚೆನ್ನಾಗಿ ಅದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಶಂಕರಾಚಾರ್ಯ ಅದಕ್ಕೆ ಕಾರಣ. ಜೋರಾದ ಚಪ್ಪಾಳೆ ಬರಲಿ ಶಂಕರಾಚಾರ್ಯ. ಹಾಗಾದ್ರೆ ಶಂಕರಾಚಾರ್ಯ ಏನ್ ಮಾಡಿದ್ರು, ಬರೀ ಅಷ್ಟೇ ಮಾಡಿದ್ರೆ ಸಾಕ ಅಂತ ಹೇಳಿದ್ರೆ ಅದೊಂದೇ ಅಲ್ಲ ಅವ್ರದ್ದು. ಅದೇಂತಂದ್ರೆ ಅವರು ಅದ್ವೈತ ಅಂತ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಭಗವಂತ ನಾವು ಹೇಳ್ಬೇಕಿದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ. ಆತ್ಮ ಒಳ್ಳೇದೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿ ಆತ್ಮನ ತಗೊಂಡೋಗಿ ಪರಮಾತ್ಮ ಲೀನ ಮಾಡು ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರೇನ್ ಮಾಡುದು ಅಂದ್ರೆ, ಇಲ್ಲ, ಆತ್ಮ ಮತ್ತೆ ಪರಮಾತ್ಮ 2 ಒಂದೇ. ಅಂದ್ರೆ ಸಂಸ್ಕೃತದಲ್ಲಿ ದ್ವೈತ ಅಂದ್ರೆ 2 ಅಂತ, ಅಂದ್ರೆ ಇಲ್ಲ ಅಂತಂದ್ರೆ 2 ಅಲ್ಲ ಅಂತಂದ್ರೆ ಅದ್ವೈತ ಅಂದ್ರೆ ಆತ್ಮ ಬೇರೆ ಇಲ್ಲ, ಪರಮಾತ್ಮ ಬೇರೆ. ಆತ್ಮ ಮತ್ತೆ ಪರಮಾತ್ಮ 2 ನಮ್ಮಲ್ಲೇ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಯಾವ ರೀತಿ ಸುಮ್ಮನೆ ಸರಳವಾಗಿ ನಿಮ್ಗೆ ಅಹಂ ಬ್ರಹ್ಮಾಸ್ಮಿ ಹೇಗೆ ಅಂತ ಹೇಳಿದ್ರೆ, ನಾನೆಲ್ಲ ಹೋಗ್ತಾ ಇರ್ತೀನಿ, ಅವ್ರ ಕಾಲು ತುಳಿದು ಬಿಡ್ತೀನಿ. ನಾನು ಕಾಲು ತುಳಿದ ತಕ್ಷಣ ನಾನು ಏನ್ ಮಾಡ್ತೀನಿ, ನನಗೆ ಇನ್ನ ವಯಸ್ಸಾದವರು ಅಂತೇಳಿ ನಾನು ಏನ್ ಮಾಡ್ತೀನಿ, ಕಾಲು ತುಳಿದ್ಬಿಟ್ಟಾಗ ಏನ್ ಮಾಡ್ತೀನಿ, ನನ್ನ ಕಾಲಿನವ್ರಿಗೆ ನಾನು ಅವ್ರನ್ನ ನಮಸ್ಕಾರ ಮಾಡ್ಕೊಳ್ತೀನಿ. ಅವಾಗ ನಾನು ಅವ್ರಿಗಿನ್ನ ಚಿಕ್ಕವನು, ಅವ್ರೇನ್ ಮಾಡ್ತಾರೆ, ನನಗೆ ಅವ್ರು ನನಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾವು ನಮಸ್ಕಾರ ಮಾಡ್ತಾ ಇರೋದು ಒಬ್ಬೊಬ್ಬರಿಗಲ್ಲ. ಅಂದ್ರೆ ಚಂದ್ರಶೇಖರ್ ಅವರು ನನಗಿನ ವಯಸ್ಸಾದ್ರು ನಾನು ನಮಸ್ಕಾರ, ಅವ್ನ ಕಾಲು ತುಳಿದ್ಬಿಟ್ಟು ನಾನು ನಮಸ್ಕಾರ ಮಾಡ್ತಿಲ್ಲ. ನಾನು ಚಂದ್ರಶೇಖರ್ ಅವ್ರಲ್ಲಿ ಇರುವಂತ ಭಗವಂತರಿಗೆ ನಾನು ನಮಸ್ಕಾರ ಮಾಡೋದು. ಅಯ್ಯೋ ನಾನು ಅಪಚಾರ ಮಾಡೋದನ್ನೆಲ್ಲ ಕಾಲು ಮುಟ್ಬಿಟ್ಟು ಅಂತ ಹೇಳಿದಾಗ ಅವ್ರೇನ್ ಮಾಡಿದ್ರು, ಅದಕ್ಕೆ ಪ್ರತಿಯೊಂದನೇ ಆಗಿ ಶ್ರೀಕಂಠನ್ ನಮಸ್ಕಾರ ಮಾಡಲಿಲ್ಲ, ಶ್ರೀಕಂಠಲ್ಲಿರೋ ಭಗವಂತನ ನಮಸ್ಕಾರ ಮಾಡಿದ್ರು. ಇದನ್ನ ತೋರಿಸ್ಬಿಟ್ಟು ಸರಳವಾಗಿ ಹೇಳ್ಬೇಕಿದೆ, ಇದನ್ನ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದ್ರೆ ಎಲ್ಲ ಇಲ್ಲೇ ಇದೆ, ನಾವು ಹೊರಗಡೆ ಏನು ಹೋಗ್ಬೇಕಾಗಿಲ್ಲ, ಎಲ್ಲ ಇದೆ ಅಂತ ತೋರಿಸ್ಕೊಟ್ಟು ತುಂಬಾ ಸರಳವಾಗಿ ಸರಳೀಕರಿಸಿದವರು ಅಂತ ಹೇಳಿದ್ರೆ ನಮ್ಮ ಶಂಕರಾಚಾರ್ಯರು. ಹಾಗಾಗಿ ಅವರು ಅದ್ವೈತ ಸಿದ್ಧಾಂತಿ ಅಂತಾನು ಕರೀತಾರೆ. ಮತ್ತು ಅವ್ರನ್ನ ಆದಿಗುರು. ಯಾವಾಗ್ಲೂ ಏನಂತ ಹೇಳಿದ್ರೆ ಮೊದಲನೇದೇ, ಆಮೇಲೆ ಯಾರೇ ಮಾಡಿದ್ರೆ 2ನೇವರಷ್ಟೇ, ಮೊದಲನೇದು. ಹಾಗೆ ಇವರ ಆದಿಗುರು ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಬೇರೆ ಎಲ್ಲಾ ಮತಗಳು ನೋಡ್ಕೊಂಡು ಬನ್ನಿ. ಇವಾಗ ನಾವೇನೇ ಹೇಳ್ಬೇಕಿದ್ರೆ, ಇನ್ನೊಬ್ರು ಬರ್ಬೇಕಂದ್ರೆ ಅವರ ನಾವು ಏನಂತ ನ್ಯೂನತೆಗಳನ್ನು ಹೇಳಿ ಅವ್ರ ಮೇಲೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರು ಎಲ್ಲೂ ಸಹ ಯಾವುದೇ ದೇವರನ್ನ ನಿಂದನೆ ಮಾಡಲಿಲ್ಲ. ಅವರು ಶೈವ ಅಂತ ಹೇಳಿದ್ರು ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಶೈವ ವಿಷ್ಣು ಅಂತೆಲ್ಲ ಹೇಳಕ್ ಹೋಗ್ಲಿಲ್ಲ, ಶಿವ ವಿಷ್ಣು ಅಂತ ಹೇಳಿಲ್ಲ, ವಿಷ್ಣುನ ಮಾಡಪ್ಪ ಅಂತ ಹೇಳಿದ್ರಲ್ಲಿ. ಮೂಕಂಕರೋತಿ ವಾಚಾಲಂ ಪಂಗುಂಲಂಗೆ ತೆಗೆದಿ ಮೆತ್ರುಪಾತ ಮೊಹಂದೆ ಪರಮಾನಂದ ಮಾಧವ್. ಅಂದ್ರೆ ನೀನು ಮಾತಾಡ್ಕೊಂಡು ಹೋಗಪ್ಪ, ನೀನು ಯಾರು ಭಗವಂತರ ಸ್ಮರಣೆ ಇದ್ರೆ ನೀನು ಕಾಲಿಂದಲೇ ಹೇಳೋನು, ಅವನು ಇದನ್ನ ಪಂಗಮ್ ಅಂದ್ರೆ ಒಂದು ದೊಡ್ಡ ಬೆಟ್ಟನ ಹಾರ್ಬಿಡ್ತಾನೆ ಅಥವಾ ಮೂಕನ್ನು ಮಾತಾಡ್ಬಿಡ್ತಾನೆ ಅಂತ. ಆ ರೀತಿ ಭಗವಂತನ ಧ್ಯಾನ ಮಾಡೋದ್ರಲ್ಲಿ ಯಾವುದೇ ಭಗವಂತನ ಧ್ಯಾನ ಮಾಡೋದ್ರೆ ಇಂಥದೇ ಮಾಡು ಅಂತ ಹೇಳಲಿಲ್ಲ. ಹಾಗಾಗಿ ಅವರ ಬಾಲ್ಯದ ಬಗ್ಗೆ 1-2 ಮಾತು ನಾನು ನಿಮ್ಗೆ ಹೇಳ್ತೀನಿ. ಅವ್ರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಇವಾಗ ಕೇರಳ ನಮ್ಗೆ ಇವಾಗಿನ ಕಾಲದಲ್ಲಿ, ಇವಾಗಿನ ಕೇರಳ ನೋಡಬೇಡಿ, ಇವಾಗಿನ ಕೇರಳ ನಮ್ಗೆ ಹಿಂದೂ ಧರ್ಮ ಎಲ್ಲ ಹುಡುಕೋಬೇಕು, ಬುದ್ಧಗಾಜ್ ಹಾಕಿ ಹುಡುಕೋಬೇಕಾಗಿದೆ. ಆದ್ರೆ ಅವತ್ತಿನ ದಿವಸ ಕೇರಳ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ನಂಬೂದಿರಿ ಬ್ರಾಹ್ಮಣರ ಮನೆಯಲ್ಲಿ ಇವತ್ತೊಂದು ಕೆಲವೊಂದು ಮನೆಯಲ್ಲಿದೆ, 1000 ವರ್ಷಗಳಿಂದನೂ ಇಲ್ಲಿ ಅವ್ರ ಮನೆಯಲ್ಲಿ ಮಾಡ್ತಾ ಇರುವಂತ ಯಜ್ಞ ಯಾಗದಿಗಳು ಕುಂಡಗಳು ಇನ್ನೂ ಆರಿಲ್ವಂತೆ. ಅಂದ್ರೆ ನಾವು 2 ಕಡೆ ಇದರಲ್ಲಿ ನೋಡ್ತೀವಿ, ಸಿದ್ಧಗಂಗಾ ಮಠದಲ್ಲಿ ಇನ್ನೂ ಅಲ್ಲಿ ಅಡಿಗೆ ಯಾವತ್ತೂ ಆರೇ ಇಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಇದಕ್ಕೆ ಹೋದ್ರೆ ಏನೋ ನಮ್ಮ ಸಿಕ್ಕರಲ್ಲಿ ಅಮೃತಸರದಲ್ಲಿ ಹೋದ್ರೆ ಅಲ್ಲೂ ಸಹ ಅಡಿಗೆ ಮನೆ ಆರಿಲ್ಲ ಅಂತೀವಿ. ಯಾವ ರೀತಿಯಲ್ಲಿ ಅಡಿಗೆ ಮನೆಗಳಲ್ಲಿ ಆರಿಲ್ವೋ ಅದೇ ರೀತಿ ಕೇರಳದ ಕೆಲವೊಂದು ಮನೆಗಳಲ್ಲಿ ಇವತ್ತಿಗೂ ಸಹ ಅಲ್ಲಿರುವಂತಹ ಯಜ್ಞ ಯಾಗದಂದ್ರೆ ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ.
ಅಂತಹ ಒಂದು ಸಸಲಂ ಅಂತ ಪೂರ್ಣಾ ನದಿಯಲ್ಲಿರುವಂತಹ ಸಸಲಂ ಅನ್ನೋ ಒಂದು ಗ್ರಾಮದಲ್ಲಿ ಕಾಯಿಪಿಳ್ಳೆ ಶಿವಗುರು ಅಂತಿರ್ತಾರೆ. ಅವರು ಆರ್ಯಾಂಬ ಅಂತ ಅವರು ಸಾಧಾರಣ ಸರಳವಾದ ಒಂದು ಕುಟುಂಬ, ತುಂಬಾ ಪರಮ ದೈವ ಭಕ್ತ ಕುಟುಂಬ. ಅವರು ಏನಂತ ಹೇಳಿದ್ರೆ ಅವರಿಗೆ ವಯಸ್ಸಾಗ್ತಾ ಬಂದಿರುತ್ತೆ, ಎಷ್ಟೊತ್ತಾದ್ರೂ ಅವರಿಗೆ ಭಗವಂತನಿಂದ ಯಾವ್ದು ಅವರಿಗೆ ಮಕ್ಕಳಾಗ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯಾರೋ ತಮ್ಮವ್ರು ಹೇಳ್ತಾರೆ ಒಡಕ್ತನಾಥನ್ ಅಂತ ಇರ್ತಾನೆ. ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ತ್ರಿಶೂರಲ್ಲಿರುವಂತ ಒಡಕ್ತನಾಥನ ನೀವು ಅದನ್ನ ವೃಷಭ ಅಂತ ಹೇಳ್ತಾರೆ, ಮಲಯಾಳದಲ್ಲಿ ಒಡಕ್ತನಾಥ ಅಂತ ಹೇಳ್ತಾರೆ, ವೃಷಭೇಂದ್ರ ವೃಷಭಾಚಲ ಅಂತ ಹೇಳ್ತಾರೆ. ಅವ್ರನ್ನ ಹೋಗಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಗೆಲ್ಲಾನು ನಿಮ್ಗೆ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಅಂತ. ಸರಿ, ಯಾವಾಗಲೂ ಎಲ್ಲಾದ್ರು ಅಂತ ಹೇಳಿದ್ರೆ ಕೊನೆಗೆ ತೆರವಿನ ಕುಟುಂಬದಲ್ಲಿ ಚಲಿತಿದ್ರೆ ಭಗವಂತನ ಅನುಗ್ರಹ ಇದ್ದರೆ ಏನೂ ಆಗೋದಿಲ್ಲ ಅಂತ ಹೇಳಿ ಮಾಡ್ತಾರೆ. ಹೋಗಿ ಅವರಲ್ಲಿ ಹೋಗಿ ಮಾಡ್ತಾರೆ, ಧ್ಯಾನ ಮಾಡ್ಕೊಂಡು ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದಾಗ ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಆಕೆಗೆ ಒಂದು ಕನಸದಲ್ಲಿ ಒಂದು ಬರುತ್ತೆ. ಕನಸದಲ್ಲಿ ಬಂದಾಗ ಭಗವಂತ ಕಾಣಿಸ್ಕೊಳ್ತಾನೆ. ಭಗವಂತ ಕೇಳ್ತಾನೆ, ನಿನ್ಗೊಂದು ಹೊರ ಓಕೆ, ನೀವೇನ್ ಮಾಡಿದಿರಲ್ಲ ನೀವು ನನಗೆಗೋಸ್ಕರ ಸೇವೆ ಮಾಡೋದು ನನ್ಗೆ ತುಂಬಾ ತೃಪ್ತಿ ಆಗಿದ್ರಿ, ಆದ್ರೆ ನಿಮ್ಗೆ ಒಂದು ಕೊಡ್ತೀನಿ ಅಂದ್ರೆ, ಒಂದು ನಿಮಗೆ ಒಬ್ಬ ಮಂದಮತಿ ಇಟ್ಕೊಂಡು ಅವನಿಗೆ ದೀರ್ಘಾಯುಷ್ಯ ಕೊಡ್ಲು, ಅಥವಾ ಅಂದ್ರೆ ಒಂದು ಅಲ್ಪಾಯುಷ್ಯಾಗಿ ಅವನು ತುಂಬಾ ಬುದ್ಧಿವಂತನಾಗಿರೋದು ಕೊಡ್ಲು, ಯಾವ್ದು ಬೇಕು ಅಂತ ಹೇಳ್ತಾರೆ. ಸಾಧಾರಣವಾಗಿ ನಾವೇನಂತ ಹೇಳ್ತಾರೆ, ಪರವಾಗಿಲ್ಲಪ್ಪ ಎಷ್ಟೇ ವರ್ಷ ಆಗಲಿ ಒಂದು ಗಂಡು ಮಗು ತಾನೆ ಇರ್ಲಿ, ದೊಡ್ಡ ಆಯುಸ್ ಇರ್ಲಿ ಅಂತ ಹೇಳಿದ್ರು ಹೇಳ್ತಾರೆ. ಬೇಡ ನನಗೆ ಆಯುಸ್ಸು ಕಡಿಮೆ ಆದ್ರೂ ಪರವಾಗಿಲ್ಲ, ಅಲ್ಪಾಯುಷ್ಯ ಆದ್ರೂ ಪರವಾಗಿಲ್ಲ, ಅದು ನಿಮ್ಗೆ ಪರಮ ಬುದ್ಧಿವಂತನೊಬ್ಬನ ಯಾರಾದ್ರೂ ಅನುಗ್ರಹಿಸುತ್ತಾರೆ. ಅವ್ರು ಹೇಳ್ತಾರೆ, ನಿನ್ನೆ ಜನ್ಮದಲ್ಲಿ ಶಿವನೇ ಬಂದು ನಿಮ್ಮ ಶಿವನ ಅವತಾರನೇ ಜನಿಸ್ತಾನೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಶೀರ್ವಾದ ಮಾಡ್ತಾ ಹೋಗಿ ಎಷ್ಟರಾಗತ್ತೆ, ಅಯ್ಯೋ ಇದು ಈ ಕನಸು ನನ್ಸಾಗಬಾರ್ದಾ ಅಂತ ಅನ್ಕೊಳ್ತಾರಂತೆ ಆಕೆ. ಆದ್ರೆ ಭಗವಂತ ಕನಸು ಯಾವಾಗಲೂ ನೋಡ್ತೀವಲ್ಲ, ಬೆಳಗಿನ ಜಾವದಲ್ಲಿ ನೋಡಿರೋ ಕನಸುಗಳು ಏನಾಗತ್ತೆ, ಅದು ನಿಜ ಆಗತ್ತೆ ಅಂತ ನಮ್ಮ ನಂಬಿಕೆ ಇದೆ. ಹಾಗೇನೆ ಅಲ್ಲೂ ಅಷ್ಟೇ ಬೆಳಗಿನ ಜಾವದ ಕನಸು ನಿಜ ಆಗತ್ತೆ. ಸ್ವಲ್ಪ ದಿವಸ ಅದಾದ್ಮೇಲೆ ಆಕೆ ಒಂದು ಗರ್ಭಿಣಿ ಆಗ್ತಲೆ. ಗರ್ಭಿಣಿ ಆದ್ಮೇಲೆ ಚಂದದ ಒಂದು ಮಗು ಬರುತ್ತೆ, ಮಗು ಹುಟ್ಟತ್ತೆ. ಮಗು ಅಂದ್ರೆ ನೋಡಿದ ತಕ್ಷಣ ನಾವು ಮಗು ಹೇಗಿರತ್ತೆ ಅಂತೆಲ್ಲ ಸಾಧಾರಣ ನೋಡ್ತೀವಲ್ಲ, ಮಗು ತುಂಬಾ ಚೆನ್ನಾಗಿರುತ್ತೆ. ಆ ಪ್ರಭಾವಳಿ ಎಲ್ಲ ನೋಡಿದಾಗ ಇಡೀ ಮನೆ ಎಲ್ಲರೂ ಕರ್ಕೊಂಡು ಹೋಗಿ ಅದನ್ನ ಶಂಕರ, ಯಾಕೆಂದ್ರೆ ಶಂಕರನ ಭಗವಂತನ ಅವತಾರ ಆಗಿರೋದ್ರಿಂದ ಅದನ್ನ ಶಂಕರ ಅಂತ ಹೆಸರಿಡ್ತಾರೆ. ಶಂಕರ ಅಂತ ಹೆಸರಿಟ್ಟಾಗ ಅವ್ರ ಮನೆ ಮಾತೃಭಾಷೆಯಲ್ಲಿ ಮಲಯಾಳಂ. ಸಾಧಾರಣವಾಗಿ ನಾವೆಲ್ಲ ನಮ್ಮ ಈಗಿನ ಕಾಲದಲ್ಲಿ 2 ವರ್ಷ 3 ವರ್ಷದ ಮಾತಾಡಲ್ಲ, ಅವ್ರು ಒಂದೇ ವರ್ಷಕ್ಕೆ ಮಾತಾಡ್ತಾರಂತೆ. ಒಂದೇ ವರ್ಷಕ್ಕೆ ಮಾತಾಡಿ ಏನಂತ ಹೇಳಿದ್ರೆ, ಒಂದೇ ವರ್ಷದಲ್ಲಿ ಪುಟ್ಟ ಮಗು ಏನಂತ ಹೇಳಿದ್ರೆ ಒಂದೇ ವರ್ಷದಲ್ಲಿ ಅದವತ್ತು ನಾವು ಮಲಯಾಳಂನು ಕಲ್ತ್ಕೊಳುತ್ತೆ, ಅದನ್ನ ಮಾತೃಭಾಷೆ ಮಲಯಾಳಂನು ಕಲ್ತ್ಕೊಳುತ್ತೆ. ಅವತ್ತಿನ ಸಂಪರ್ಕ ಭಾಷೆ ಏನಾಗಿರುತ್ತೆ ಅಂದ್ರೆ ಸಂಸ್ಕೃತ ಭಾಷೆ ಆಗಿರುತ್ತೆ. ಜೋರಾದ ಚಪ್ಪಾಳೆ ಬರಲಿ ಇದನ್ನ. ಸಂಸ್ಕೃತ ಸಂಪರ್ಕ ಭಾಷೆ ಅವತ್ತು ನಮ್ದಿದ್ದು, ಇವತ್ತಿನ ತರ ಇಂಗ್ಲಿಷ್ ಭಾಷೆ ಎಲ್ಲ. ಅವತ್ತಿನ ದಿವಸ ಇದು ಸಂಸ್ಕೃತ ಭಾಷೆ ಸಂಭಾಷಣೆ. ಹಾಗಾಗಿ ಸಂಪರ್ಕ ಭಾಷೆ ಕೇವಲ ಒಂದೇ ವರ್ಷದಲ್ಲಿ ಮಗುವಿಗೆ ಮಲಯಾಳಂ ಮತ್ತೆ ಸಂಸ್ಕೃತ ಎರಡೂ ಕಲ್ತ್ಕೊಳತ್ತಂತೆ. 2 ವರ್ಷದೊಳಗೆ ಇನ್ನು ನಮ್ಮ ಮಕ್ಕಳು ಕಾರ್ಟೂನ್ ನೋಡೋದೇ ಸರಿಯಾಗಿ ಬರ್ತಿರಲ್ಲ. ಆ ವರ್ಷದಲ್ಲಿ ಅದರಲ್ಲಿರುವಂತ ಎಲ್ಲಾ ಏನು ಅವ್ರದ್ದಿರುತ್ತಲ್ಲ ಏನು ಪುರಾಣಗಳನ್ನೆಲ್ಲ ಆ ಪುರಾಣಗಳನ್ನೆಲ್ಲ ಓದಿ ಅರ್ಥ, ಮಲಯಾಳಮಲ್ಲಿ ಮತ್ತು ಸಂಸ್ಕೃತದಲ್ಲಿ ಓದಿ ಅರ್ಥ ಮಾಡ್ಕೊಳ್ತಾ ಇರುತ್ತಂತೆ. ಅಷ್ಟು ಜ್ಞಾನ. ಅದು ಭಗವಂತನ ಅವತಾರ. ಇದು ಸಾಧಾರಣ ಮಗು ಅಲ್ಲ, ಭಗವಂತನ ಅವತಾರ. ಆದ್ರೆ ಎಲ್ಲರಿಗೂ ಎಂತದ್ದು ಎಲ್ಲ ಚೆನ್ನಾಗಿದೆ ಅಂತ ಎಲ್ಲೋ ಒಂದು ಕಡೆ ಕುಂದು ಕೊರತೆ ಇರ್ಬೇಕಲ್ಲ. ಹಾಗೇನೆ ಆ ಮಗುಗೆ ಒಂದು 3-4 ವರ್ಷ ಇರ್ಬೇಕಾದ್ರೆ ಅವ್ರ ತಂದೆ ಹೋಗ್ಬಿಡ್ತಾರೆ. ತಂದೆ ಹೋದಾಗ ತಾಯಿ ಒಬ್ಬರೇ ಮಗು ನೋಡ್ಕೊಳ್ತಾರೆ. ಆದ್ರೆ ಅವತ್ತಿನ ದಿವಸ ಅಂದ್ರೆ 5 ವರ್ಷದಲ್ಲಿ ಮುಂಜಿ ಮಾಡಬೇಕು, ಒಂದು ಉಪನಯನ ಮಾಡ್ಬೇಕು ಅಂತ ಹೇಳಿದ್ರೆ ತಾಯಿ ಯಾರನ್ನ ಕರ್ಕೊಂಡ್ಬಂದು ಉಪನಯನ ಮಾಡ್ತಾರೆ. ಉಪನಯನ ಮಾಡೋಷ್ಟೊತ್ತಿಗೆ ಆ ಹುಡುಗನಿಗೆ ಎಲ್ಲ ಆಗಿರುತ್ತೆ. ಶಂಕರಾಚಾರ್ಯದ ಒಂದು ತುಂಬಾ ಒಂದು ಒಳ್ಳೆಯ ಶ್ಲೋಕ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಇದ್ದಿದ್ದೆ 32 ವರ್ಷ ಅಂದ್ರೆ ಆ 32 ವರ್ಷದಲ್ಲಿ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ಯಾವಾಗ್ಲೂ ಒಬ್ಬ ಮನುಷ್ಯನ ಉಪಸ್ಥಿತಿಗಿನ ಅನುಪಸ್ಥಿತಿ ಕಾಡ್ಬೇಕಂತ ಹೇಳಿದ್ರೆ, ಅಯ್ಯೋ ಯಾಕೆ ಬಂದಿಲ್ಲ ಅಂದ್ರೆ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರು ಏನೋ ಮಾಡಿರ್ಬೇಕು ಅಂತ. ಹಾಗೆ ಇವರು ಅಂದ್ರೆ ಅವ್ರಿಗೆ ಒಂದು ಶ್ಲೋಕ ಇದೆ, ಅಷ್ಟಾವರ್ಷೆ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವೇದ್ ಷೋಡಶೆ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೆ ಮುನಿಭಗ್ರಾತ್ ಅಂತ. ಅಂದ್ರೆ ಅಷ್ಟೇ ಅಂದ್ರೆ 8ನೇ ವರ್ಷದಲ್ಲಿ ಏನವರು ಸಕಲ ವೇದಗಳನ್ನ ಅಂದ್ರೆ 4 ವೇದಗಳಿತ್ತ 4 ವೇದಗಳನ್ನ ಕಲ್ತ್ಕೊಂಡಿದ್ರಂತೆ. 12ನೇ ವರ್ಷದೊಳಗೆ ಅವ್ರಿಗೆ ಎಲ್ಲ ಸರ್ವಶಾಸ್ತ್ರಗಳನ್ನ ಕಲ್ತ್ಕೊಂಡಿದ್ದಂತೆ. 18ನೇ ವರ್ಷಕ್ಕೆ ಎಲ್ಲದಕ್ಕೂ ಭಾಷ್ಯಗಳು ಬರೆದಿದ್ದಂತೆ. ಅಂದ್ರೆ 32 ವರ್ಷದಲ್ಲಿ ಅವರು ಮುನಿಭಗ್ರಾತ್ ಅಂತ ಹೇಳಿದ್ರೆ ಅವರು ಭಗವಂತನಲ್ಲಿ ವಿಲೀನರಾದ್ರು. ಅಂದ್ರೆ ಕೇವಲ 32ನೇ ವರ್ಷದಲ್ಲಿ ಇಷ್ಟೊಂದು ಸಾಧನೆ ಮಾಡಿದಂತ ಹುಡುಗ ಅವ್ರಿಗೆ ಏನಂತ ಹೇಳಿದ್ರೆ, ಅವರಿಗೆ ಲೌಕಿಕದ ಬಗ್ಗೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ, ಸನ್ಯಾಸತ್ವ ತಗೊಳ್ಬೇಕಾಗಿತ್ತು. ಅದ್ರ ತಾಯಿ ಏನಂದ್ರೆ ಸಹಜವಾಗಿಲ್ಲ. ತಾಯಿ ಅವ್ರನ್ನ ಮಗುವನ್ನ ಪಡೆದಿದ್ದು ಯಾವ ರೀತಿಗೆ, ತುಂಬಾ ವರ್ಷಗಳಾದ್ಮೇಲೆ ಏನು ಇಲ್ಲದಲ್ಲೇ ತಾನು ಅದು ಗಂಡ ಬೇರೆ ಇಲ್ಲ, ತನ್ನ ಯಾರು ನೋಡ್ಕೊಳ್ತಾರೆ ಅಂತ ಅನ್ಕೊಳ್ತಿರ್ಬೇಕಿದ್ರೆ ಅವ್ರೆಂತ ಹೇಳಿದ್ರೆ, ನಾನು ಸನ್ಯಾಸ ನಾನು ಸನ್ಯಾಸಿ ಆಗ್ತೀನಿ ಇಲ್ಲೆಲ್ಲ ಕೊಡ್ತಾ ಇರಲ್ಲ. ಆದ್ರೆ ಇವರಿಗೆ ಸನ್ಯಾಸ ಒಲವು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪ್ರತಿ ದಿವಸ ಇವರಿಬ್ರು ಒಂದು ಅವ್ರ ಮನೆಯಿಂದ ಏನಿರುತ್ತಲ್ಲ ಆ ಮನೆಯಿಂದ ಒಂದು ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಪೂರ್ಣಾ ನದಿ ಅಂತ ಪೂರ್ಣಾ ನದಿಗೆ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ನಾನು ಸಸಲಂ ಅಂತ ಹೇಳಿದೆ. ಇಷ್ಟೊಂದು ಜನಕ್ಕೆ ನಿಮ್ಗೆ ಜಿಜ್ಞಾಸೆ ಮಾಡಿದ್ರೆ, ಅವರು ಕಾಲಟಿಲಲ್ವಾ ಹೋಗಿದ್ದು, ಇವರೇನು
ಸಸಲಂ ಅಂತ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಆ ಸಸಲಂ ಅನ್ನೋದು ಕಾಲಟಿ ಅಂದ್ರೆ ಕಾಲಡಿ ಅಂತಿದೆ, ಅದನ್ನ ಕಾಲಟಿ ಅಂತ ಅಲ್ಲಿ ಅಪಭ್ರಂಶ ಆಗಿದೆ. ಆ ಕಾಲಟಿ ಹೇಗಾಯ್ತು ಅಂತ ಒಂದು ತುಂಬಾ ರೋಚಕವಾದ ಕಥೆ ಇದೆ. ಅಲ್ಲೇನಂತ ಹೇಳಿದ್ರೆ ಒಂದ್ಸತಿ ತಾಯಿ ಮಗ ಇಬ್ರು ಪ್ರತಿ ದಿವಸ ಹೊತ್ತೆಲ್ಲ ಮನೆ ಸ್ನಾನ ಮಾಡ್ಕೊಳ್ತಾರೆ, ಎಲ್ಲ ಹೋಗಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಸಂಜಾವನೆ ಮಾಡಿ ಎಲ್ಲ ಬಟ್ಟೆಗಳೆಲ್ಲ ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಪ್ಕೊಂಡ್ ಬರ್ತಾರೆ. ಹಾಗೆ ಒಂದ್ಸತಿ ಹೋಗ್ತಾ ಇರ್ಬೇಕಿದ್ರೆ ತಾಯಿಗೆ ವಯಸ್ಸಾಗಿರುತ್ತೆ, ಬರಬೇಕಿದ್ರೆ ಇದ್ದಕ್ಕಿದ್ದೆ ಕುಸ್ತು ಬಿದ್ದು ಹೋಗ್ತಾರೆ. ಯಾಕೆ ಕುಸ್ತು ಬಿದ್ದು ಹೋಗ್ತಾರೆ ಅಂತ ನೋಡಿದಾಗ ಆಕೆಗೆ ಸ್ನಾನ ಮಾಡ್ಕೊಂಡು ಬರಕ್ ಆಗ್ತಿರ್ಲಿಲ್ಲ. ಅವ್ರು ಹೇಳಿದೆ ಕೃಷ್ಣನ ಭಗವಂತನವರು ಶ್ರೀಕೃಷ್ಣನ ತುಂಬಾ ನಂಬ್ತಾ ಇದ್ರು. ಹಾಗೆ ಒಂದು 5 ವರ್ಷದ ಬಾಲಕ ಕೃಷ್ಣನ ಭಕ್ತಿಯಿಂದ ಬೇಡ್ಕೊಳ್ತಾರಂತೆ. ಆಗ್ಲೇ ಒಂದು ಶ್ಲೋಕ ರಚಿಸ್ತಾರೆ. ಆಗ ಕೃಷ್ಣಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಏನು ಅಂತ ಹೇಳಿದ್ರೆ, ನೋಡು ನಮ್ಮಮ್ಮ ಅಲ್ಲಿ ನದಿ ಇದೆ, ನಮ್ಮಮ್ಮನಿಗೆ ಹೋಗಕ್ಕಾಗಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನಂತೆ, ಒಂದು ಕೆಲಸ ಮಾಡು, ನೀನು ಹೋಗ್ತಾ ಹೋಗು, ನೀನು ಸುಮ್ಮನೆ ಹೋಗ್ತಾ ಹೋಗು, ನೀನು ಯಾವ ಕಡೆ ಹೋಗೋ ಆ ಹಿಂದೆಗಡೆ ನಾನು ನದಿ ಕರ್ಕೊಂಡ್ ಬರ್ತೀನಿ ಅಂದ್ರಂತೆ. ಸೊ ಹಾಗಾಗಿ ಆ ಪುಟ್ಟ ನಾವೆಲ್ಲ ಮನೆಯಲ್ಲಿ ನಾವು ಕೃಷ್ಣನ ಇದ್ರ ದಿವಸ ನಾವು ಇಡ್ತೀವಲ್ಲ, ಕೃಷ್ಣ ಜಯಂತಿ ದಿವಸ ನಾವು ಹೆಜ್ಜೆಗಳು ಇಡ್ತೀವಲ್ಲ, ಹಾಗೆ ಪುಟ್ಟದ 5 ವರ್ಷದ ಕಂದ ಅಲ್ಲಿ ಹೆಜ್ಜೆಗಳು ಇಟ್ಕೊಂಡು ಹೋಗ್ತಾರಂತೆ. ಹೋಗ್ತಾ ಇರ್ಬೇಕಿದ್ರೆ ಅವ್ರ ಮನೆ ಹತ್ರ ಹೋಗಿ ಸ್ವಲ್ಪ ಹೀಗೆ ತಿರ್ಕೊಂಡು ಹೋಗ್ತಾರಂತೆ. ಅವಾಗ ಹಿಂದೆಗಡೆಯಿಂದ ನದಿ ಪೂರ್ಣ ನದಿ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಭಗವಂತನ ಆಶ್ರಯದಿಂದ ಪೂರ್ಣ ನದಿ ಹಾಗೇ ಹರ್ಕೊಂಡ್ ಬರುತ್ತಂತೆ. ಹಾಗಾಗಿ ಆ ಕಾಲಡಿ ಅಂದ್ರೆ ಕಾಲಿನ ಕೆಳಗಡೆ ಎಲ್ಲಿ ನದಿ ಬಂತಲ್ಲ, ಹಾಗಾಗಿ ಅದು ಸಸಲಂ ಅನ್ನೋದು ಕಾಲಡಿ ಅಂತ ಆಯ್ತು. ಸೊ ಹಾಗಾಗಿ ಅಂದ್ರೆ 5ನೇ ವರ್ಷದಲ್ಲೇ ಭಗವಂತನ ಮಾಡ್ಕೊಳ್ಳುವಂತ ಒಂದು ತಾಕತ್ತಿತ್ತು ನಮ್ಮ ಶಂಕರಾಚಾರ್ಯರಿಗೆ. ಜೋರಾದ ಚಪ್ಪಾಳೆ ಬರಲಿ. ಇದೆಲ್ಲ ಇರ್ಬೇಕಿದ್ರೆ ಅವ್ರಿಗೆ ಲೌಕಿಕದಿಂದ ಅಲೌಕಿಕಕ್ಕೆ ಹೋಗ್ಬೇಕು. ಸೊ ಹಾಗೇನ್ ಮಾಡೋದು, ತಾಯಿ ಕೊಡ್ತಿಲ್ಲ. ತಾಯಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಏನಂದ್ರೆ, ನಾನು ಒಬ್ಬನೇ ಮಗ, ನಮ್ಮ ಯಜಮಾನರು ಬೇರೆ ಇಲ್ಲ, ನಾಳೆ ನಮ್ ಯಾವಾಗ್ಲೂ ಅಷ್ಟೇ ಏನಂದ್ರೆ, ನಾನು ಹೋದ್ರೆ ನನ್ಗೆ ಯಾರು ನನ್ಗೆ ಕೊಳ್ಳಿಡೋರು ಅಂತ, ನಾನು ಯಾರು ಕೆಲಸ ಮಾಡೋರು ಅಂತ ಆಗ ಹೇಳ್ತಾರೆ. ಇಲ್ಲಮ್ಮ ನಾನು ನೋಡ್ಕೊಳ್ತೀನಿ, ಎಷ್ಟೇ ಮಾಡ್ತೀನಿ ಒಪ್ಕೊಳ್ಳಲ್ಲ. ಅದಕ್ಕೆ ಶಂಕರಾಚಾರ್ಯರು ಒಂದು ಉಪಾಯ ಮಾಡ್ತಾರೆ ಅಂದ್ರೆ, ಒಂದ್ಸತಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರಿಗೆ ಒಂದು ಮೊಸಳೆ ಒಂದು ಕಾಲು ಹಿಡ್ಕೊಂಡ್ಬಿಡುತ್ತೆ. ಮೊಸಳೆ ಕಾಲು ತಾಯಿ ಆ ಕಡೆ ಸ್ನಾನ ಮಾಡಿ ಬಟ್ಟೆ ಹೋಯ್ತು, ಸ್ನಾನ ಮಾಡ್ಕೊಂಡು ಬಟ್ಟೆ ಹೋಗಿರ್ತಾರೆ. ಅಮ್ಮ ಅಂತ ಏನಂದ್ರೆ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ ಅಂತಾರೆ. ಅಯ್ಯೋ ಬಿಡ್ತಾ ಇಲ್ಲ ಬಿಡಿಸ್ಕೊ ಇಲ್ಲ ಬಿಡ್ಸಕ್ ಆಗ್ತಿಲ್ಲ ಅಮ್ಮ ಅಂದ್ರೆ, ಅಮ್ಮ ಹೇಗಿದ್ರು ಸತ್ತು ಹೋಗ್ತಾ ಇದ್ದೀನಿ ಅಂದ್ರೆ, ಕಡೆಯ ಆಸೆ ಅಂತ ಹೇಳಿದ್ರೆ ನನ್ಗೊಂದು ಸನ್ಯಾಸತ್ವಕ್ಕೆ ಒಪ್ಕೊಂಡು ಕೊಟ್ಬಿಡು ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಪ್ಪ ನಾನು ಯಾರು ನೋಡ್ಕೊ ಅಮ್ಮ, ಅದು ನೋಡ್ಕೊ, ಇಲ್ಲಿ ಮೊದ್ಲಿಲ್ಲಿ ನೋಡಿಲ್ಲಿ ಅಂತ ಹೇಳಿದಾಗ ಕೊನೆಗೆ ತಾಯಿ ಕರಡು ಏನ್ ಮಾಡ್ತಾನೆ, ಆಯ್ತಪ್ಪ ನೀನು ಸನ್ಯಾಸತ್ವ ತಗೋ ಅಂತ ಹೇಳ್ಬಿಡ್ತಾನೆ. ಅದೇ ಬೇಕಾಗಿದ್ದಲ್ಲ, ಅವರ ಏನೊಂದು ಉಪಾಯ ಮಾಡಿರ್ತಾರೆ. ಹಾಗಾಗಿ ಧನ್ಯೋಸ್ಮಿ ಅಂತ ಹೇಳಿ ಅವರೇ ಸ್ವತಃನೇ ಅವರು ಅವಾಗ ಒಂದು ಅವರ ಮಾಯೆಯಿಂದ ಏನು ಕಾಲು ಹಿಡಿಯಕ್ಕೆ ಬಂದಿರತ್ತಲ್ಲ, ಮೊಸಳೆ ಕಾರಣೆ ಆಗುತ್ತೆ. ಮೊಸಳೆ ಕಾರಣೆ ಆದ್ಮೇಲೆ ಅವರು ಸ್ವಘೋಷದಲ್ಲಿ ಸಾಧಾರಣವಾಗಿ ಯಾವಾಗಲೂ ಸನ್ಯಾಸತ್ವ ತಗೊಳ್ಬೇಕಿದ್ರೆ ಯಾವ್ದಾದ್ರು ಗುರುಗಳಿಂದ ತಗೊಳ್ಬೇಕು. ಆದ್ರೆ ಇವರೇ ಇಲ್ಲಿ ಸ್ವಘೋಷಿತವಾಗಿ ಅವರೇ ಒಂದು ಸನ್ಯಾಸತ್ವ ತಗೊಳ್ತಾರೆ. ಸನ್ಯಾಸತ್ವ ತಗೊಂಡು ಆಮೇಲೆ ತಾಯಿ ಒಂದು ಹೇಳ್ತಾರೆ, ಅಮ್ಮ ನಾನಿಲ್ಲಿ ವಿದ್ಯೆಗೋಸ್ಕರ ಕಲಿತಾ ಇದ್ದೀನಿ, 6ನೇ ವರ್ಷದ ಹುಡುಗ, ನಾನು ವಿದ್ಯೆಗೋಸ್ಕರ ಹೋಗ್ತಾ ಇದ್ದೀನಿ. ಆದ್ರೆ ನೀನು ಯಾವಾಗ ಬೇಕಿದ್ರು ಕರಿ, ನಾನು ಮನೋವೇಗದಲ್ಲಿ ಬರ್ತೀನಿ. ಅಂದ್ರೆ ನಿನಗೆ ಒಂದು ಸತಿ ನಿನಗೆ ಏನಾದ್ರು ಆಯ್ತು ಅಂದ್ರೆ ಶಂಕರ ಅಂತ ಕರಿ, ನಾನು ಇಡೀ ಪ್ರಪಂಚದಲ್ಲಿ ಇಲ್ಲೇ ಇದ್ರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಮನೋವೇಗದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಆ ಮನೋವೇಗದಲ್ಲಿ ಹೇಗ್ ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ಏನು ಬರುತ್ತಾ ಸರಣಿಗಳಲ್ಲಿ ಅದ್ರ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲ ಸರಣಿಗೂ ಬನ್ನಿ. ಆಗ ಇನ್ನೂ ರೋಚಕವಾದ ಮತ್ತಷ್ಟು ಕುತೂಹಲಕಾರಿ ಕಥೆಗಳನ್ನ ಕೇಳೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂಕ್ಷಿಪ್ತವಾಗಿ ಆದ್ರೆ ಬಹಳ ಆಸಕ್ತಿ ಮೂಡುವ ಹಾಗೆ ಶಂಕರರ ಕಾಲದ ಒಂದು ಹಿನ್ನೆಲೆಯನ್ನ, ಶಂಕರರ ಹುಟ್ಟನ್ನ ಮತ್ತು ಅವರು ಬಾಲ್ಯದಲ್ಲಿ ಬೆಳೆದ ಬಗೆಯನ್ನ ಶ್ರೀಕಂಠ ಅವರು ನಮಗೆ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ಒಂದು ಆತ್ಮೀಯ ಕಿರುಕಾಣಿಕೆಯನ್ನ ಮಹೇಶ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ.